ಹಾಯ್ ಎಲ್ಲೋ ನಮಸ್ಕಾರ. ಎಕ್ಸ್ಪ್ಲೋರ್ ವಿತ್ ಮಂಜು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ನಾನು ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ IPL 2025 ಎಡಿಷನ್ನ RCB ಮ್ಯಾಚ್ ಟಿಕೆಟ್ಸ್ನ ಹೇಗೆ ಬುಕ್ ಮಾಡೋದು ಅಂತ ಈಸಿ ಸ್ಟೆಪ್ಸಲ್ಲಿ ಹೇಳ್ಕೊಡ್ತೀನಿ. ಹೌದು, ನೀವೇನಾದರೂ RCBಯ ದೊಡ್ಡ ಅಭಿಮಾನಿಯಾಗಿದ್ದು ಯಾವಾಗಲೂ ಬರೀ ಮನೆಯಲ್ಲಿ ಕೂತ್ಕೊಂಡು ಟಿವಿಯಲ್ಲೇ ಮ್ಯಾಚ್ ನೋಡಿ ಬೋರ್ ಆಗಿಬಿಟ್ಟು ಆ ಒಂದು ಸ್ಟೇಡಿಯಂ ಅಟ್ಮಾಸ್ಫಿಯರಲ್ಲಿ ಮ್ಯಾಚ್ನ ನೋಡಿ ಫೀಲ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ. ಬಟ್ ನಿಮಗೆ ಮ್ಯಾಚ್ ಟಿಕೆಟ್ಸ್ ಎಲ್ಲಿ ಅವೈಲೇಬಲ್ ಇರುತ್ತೆ, ಹೇಗೆ ಬುಕ್ ಮಾಡೋದು, ಯಾವ ಒಂದು ಪ್ರೈಸಲ್ಲಿ ಅವೈಲೇಬಲ್ ಇರುತ್ತೆ ಮತ್ತು ಯಾವ ಒಂದು ಪ್ಲಾಟ್ಫಾರ್ಮಲ್ಲಿ ಬುಕ್ ಮಾಡಬೇಕಂತ ನಿಮ್ಗೆ ಏನಾದರೂ ಗೊತ್ತಿಲ್ವಾ? ಚಿಂತನೆ ಮಾಡಬೇಡಿ, ನಿಮಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡಿರೋದು. ಮತ್ತು ನಿಮಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಮತ್ತು ಆ್ಯಪಲ್ಲಿ ಬುಕ್ ಮಾಡ್ಕೊಳೋದಕ್ಕಿಂತ 24 hours ಮುಂಚೆನೇ ನಿಮಗೆ ಈ ಒಂದು ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನೇವಿ ಆ್ಯಪಲ್ಲಿ ಅರ್ಲಿ ಆಕ್ಸೆಸ್ ನಿಮಗೆ ಸಿಗುತ್ತೆ. ಅದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ. ಬನ್ನಿ ಇನ್ನೇಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ, ಅದಾದ ತಕ್ಷಣ RCB ಅವರ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜ್ನ ಓಪನ್ ಮಾಡಿಬಿಟ್ಟು ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ನಾನೀಗ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಿಂಕ್ ಓಪನ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ವೆಬ್ಸೈಟ್ ಲೋಡ್ ಆಗುತ್ತೆ. ಅದರಲ್ಲಿ ವೆಬ್ಸೈಟ್ ಲೋಡ್ ಆದ ತಕ್ಷಣ ನೀವು ಎಲ್ಲಿಗೆ ಬರಬೇಕಪ್ಪ ಅಂದರೆ ನೋಡಿ, ಸ್ಕ್ರೋಲ್ ಮಾಡ್ತಾ ಬೈ ಟಿಕೆಟ್ಸ್ ಆ್ಯಂಡ್ ಮರ್ಚೆಂಟೈಸ್ ಅಂತ ಐತಲ್ಲ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, RCB ಮ್ಯಾಚಸ್ನ ಟಿಕೆಟ್ಸ್ ಎಲ್ಲ ಅವೈಲೇಬಲ್ ಇದೆ. ಫಸ್ಟ್ ಮ್ಯಾಚ್ ನೋಡಿ, RCB GT ಕಮ್ಮಿಂಗ್ ಸೂನ್ ಅಂತ ಇದೆ. ಇನ್ನೂ ಟಿಕೆಟ್ಸ್ ಈ ಒಂದು ವೆಬ್ಸೈಟಲ್ಲಿ ಅವೈಲೇಬಲ್ ಇಲ್ಲ. ನೋಡಿ, ಎಲ್ಲ ಮ್ಯಾಚಸ್ದೂ ಕೂಡ ಒಟ್ಟಿಗೆ ಬಿಡ್ತಾರೆ RCB ಅವರು. ಹೆಂಗಪ್ಪ ಅಂದರೆ ಬೇರೆಯವರು ಹೆಂಗೆ ಒಂದೊಂದು ಮ್ಯಾಚ್ದು ಬಿಟ್ಕೊಂತ ಹೋಗ್ತಾರೆ, ಬಟ್ ಇವ್ರು ಹೆಂಗೆ ಅಂದರೆ RCB ಲೆಗಲ್ಲಿ ಇರ್ತಕ್ಕಂತಹ ಎಲ್ಲ ಮ್ಯಾಚ್ದು ಕೂಡ ಒಟ್ಟಿಗೆ ಟಿಕೆಟ್ಸ್ನ ಬುಕ್ ಮಾಡೋಕ್ಕೆ ಬಿಡ್ತಾರೆ. ಇದು ಒಂದು 360 ಡಿಗ್ರಿ ಪೋಡಿಯಂ, ಇದು ಸ್ಟೇಡಿಯಂ ಪೋಡಿಯಂ ನೋಡ್ತಾ ಇದ್ದೀರಾ. ನಿಮ್ಗೆ ಇಲ್ಲಿ ಯಾವ ಸ್ಟ್ಯಾಂಡ್ಸ್ ಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾನು ನಿಮಗೆ ಫಾರ್ ರೆಫರೆನ್ಸ್ಗೆ RCBಯ ಅನ್ಬಾಕ್ಸ್ ಇವೆಂಟ್ ಟಿಕೆಟ್ಸ್ ಅವೈಲೇಬಲ್ ಇರೋದ್ರಿಂದ ಅದನ್ನ ನಿಮಗೆ ಬುಕ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟು ನೀವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ನ ನೀವು ವ್ಯಾಲಿಡೇಟ್ ಮಾಡ್ಕೋಬೇಕಾಗುತ್ತೆ. ವ್ಯಾಲಿಡೇಟ್ ಯಾವ ರೀತಿ ಮಾಡ್ಕೋಬೇಕಪ್ಪ ಅಂದರೆ OTP ಮೂಲಕ ಮಾಡ್ಕೋಬೇಕು. ಬಂದಿರತಕ್ಕಂಥ OTPನ ನೀವು ಎಂಟರ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಬೈ ಟಿಕೆಟ್ಸ್ಗಳಲ್ಲಿ ಹೋಗಬೇಕು. ಮತ್ತೆ ಒಂದು ಬೈ ಟಿಕೆಟ್ಸ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇನ್ಫಾರ್ಮೇಷನ್ ಇದೆ ನೋಡಿ, ಟಿಕೆಟ್ ನಾನ್ ರಿಫಂಡಬಲ್ ಆ ಥರ ಎಲ್ಲ ಇರುತ್ತೆ. ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಬುಕ್ ಮಾಡ್ಕೋಬೇಕು. ಆ್ಯಸ್ ಆಫ್ ನಾವು ಇಲ್ಲಿ ಮ್ಯಾಕ್ಸಿಮಮ್ ಆಫ್ 6 ಟಿಕೆಟ್ಸ್ನ ನಾವು ಬುಕ್ ಮಾಡ್ಕೋಬೋದು. ನೋಡಿ, ಅಲ್ಲಿ ಯಾವ್ದಾವ್ದು ಸ್ಟ್ಯಾಂಡ್ಸ್ ಕಲರಲ್ಲಿ ಇರುತ್ತೋ ಆ ಒಂದು ಸ್ಟ್ಯಾಂಡ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ ಬುಕ್ ಮಾಡ್ಕೊಳಕ್ಕೆ. ಯಾವುದಾದ್ರು ಒಂದು ಬ್ಲಾಕ್ ಮಾರ್ಕಲ್ಲಿ ಕಾಣುತ್ತಲ್ಲ, ಅದು ಆಲ್ರೆಡಿ ಬುಕ್ ಆಗೋಗಿದೆ ಅಂತ ನೋಡಿ. ಈಗ ಅಲ್ಲಿ 2 ಬ್ಲೂ ಕಲರ್ ಮತ್ತು ಇನ್ನೊಂದು ಎಲ್ಲೋ ಗೋಲ್ಡ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಟಿಕೆಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ. ನೋಡಿ, ಸಾರಿ ನಾಟ್ ಅವೈಲೇಬಲ್ ಅಂತ ಬರ್ತಿದೆ. ಯಾಕಂದರೆ ಅಲ್ಲಿರೋದು ಕೇವಲ 4ಕ್ಕಿಂತ ಕಡಿಮೆ ಟಿಕೆಟ್ಸ್ ಇರುತ್ತೆ. ಅದಕ್ಕೆ ನಾವು 2 ಟಿಕೆಟ್ ಸೆಲೆಕ್ಟ್ ಮಾಡೋಣ ಬನ್ನಿ. ನೋಡಿ, ಎಲ್ಲ ಫುಲ್ ಆಗಿಬಿಟ್ಟಿದೆ. ನೀವು ಹುಡುಕಬೇಕು ನಿಮಗೆ ಯಾವುದು ಟಿಕೆಟ್ಸ್ ಖಾಲಿ ಇರುತ್ತೆ ಅಂತ. ನೋಡಿ, ಇಲ್ಲೊಂದು ಖಾಲಿದೆ. ಇದು ಆಲ್ರೆಡಿ ಅನ್ಬಾಕ್ಸ್ ಇವೆಂಟ್ ಮುಂಚೆನೇ ಟಿಕೆಟ್ ಬಿಟ್ಟಿರೋದ್ರಿಂದ ಆಲ್ರೆಡಿ ಫಿಲ್ ಆಗಿ ಹೋಗ್ಬಿಟ್ಟಿದೆ. ಮತ್ತು ನೀವು ಪ್ರೊಸೀಡ್ ಮಾಡಿದ ತಕ್ಷಣ ನಿಮಗೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ನೇಮು, ಇಮೇಲು ಅವೆಲ್ಲ ಕೊಟ್ಟ ತಕ್ಷಣ ನೀವು ಅದೆಲ್ಲ ನೋಡಿ, ಫಸ್ಟ್ ನೇಮು, ಸೆಕೆಂಡ್ ನೇಮು, ನಿಮ್ಮ ಇಮೇಲ್ ID, ನಿಮ್ಮ ಒಂದು ಜೆಂಡರು ಇದೆಲ್ಲ ಕೇಳುತ್ತೆ. ಅದಾದ ತಕ್ಷಣ ನಿಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಇದೆಲ್ಲ ನೀವು ಡೀಟೇಲ್ಸ್ನ ಫಿಲ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಪೇ ನೌ ಆಪ್ಷನ್ ಇದೆ, ಅಲ್ಲಿ ಕಾಣಿಸ್ತಾ ಇರ್ಬೋದು ಕೆಳಗಡೆ. ಆ ಒಂದು ಪೇ ನೌ ಆಪ್ಷನ್ ಕೊಟ್ಟ ತಕ್ಷಣ ನಿಮಗೆ ಹಲವಾರು ಪೇಮೆಂಟ್ ಆಪ್ಷನ್ಸ್ ಎನೇಬಲ್ ಆಗುತ್ತೆ. ಲೈಕ್ ಫೋನ್ಪೇ, Paytm, ಗೂಗಲ್ ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಈ ರೀತಿ ಹಲವಾರು ನಿಮಗೆ ಪೇಮೆಂಟ್ ಆಪ್ಷನ್ಸ್ ಎನೇಬಲ್ ಇರುತ್ತೆ. ನಿಮ್ಗೆ ಯಾವ ಒಂದು ಪೇಮೆಂಟ್ ಅನುಕೂಲವಾಗುತ್ತೋ ಆ ಒಂದು ಪೇಮೆಂಟ್ ಮೂಲಕ ನೀವು ಪ್ರೊಸೀಡ್ ಮಾಡ್ಕೋಬೋದು. ಬುಕ್ ಮಾಡಿದ ತಕ್ಷಣ ನಿಮಗೆ ಒಂದು ಕನ್ಫರ್ಮೇಷನ್ ಇಮೇಲ್ ಬರುತ್ತೆ, ಮೆಸೇಜ್ ಬರುತ್ತೆ, ಮತ್ತು ನಿಮಗೆ ಟಿಕೆಟ್ಸ್ ಕೂಡ ರಿಸೀವ್ ಆಗುತ್ತೆ. ಇದನ್ನ ನೀವು ಡೈರೆಕ್ಟ್ ಸ್ಟೇಡಿಯಮಲ್ಲಿ ಹೋಗಿ ಶೋ ಮಾಡಿಬಿಟ್ಟು ನೀವು ಎಂಟರ್ ಆಗ್ಬೋದು. ನೋಡಿ, ನಾನೀಗ ಡೀಟೇಲ್ಸ್ ಫಿಲ್ ಮಾಡ್ತಾ ಇದ್ದೀನಿ. ಈ ಒಂದು ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿದ ತಕ್ಷಣ ನೀವು ಆ ಪೇ ನೌ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ಅಲ್ಲಿ ಟೋಟಲ್ ಅಮೌಂಟ್ ಕೂಡ ಎಷ್ಟಾಗಿದೆ ಅಂತ ತೋರಿಸ್ತಾ ಇದೆ. ನೋಡಿ, ಈಗ ಸದ್ಯಕ್ಕೆ 5,000 ಟಿಕೆಟ್ಸ್ ಅವೈಲೇಬಲ್ ಇರೋದ್ರಿಂದ ನಾನು 2 ಮಾಡ್ಕೊಂಡಿದ್ದೀನಿ. 10,000 ಆಗಿದೆ ಟೋಟಲ್. ನೋಡಿ, ಈಗ ನಾನೀಗ ಪೇ ನೌ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಾನು ನಿಮಗೆ ಮುಂಚೆ ಹೇಳ್ದಂಗೆ ನೋಡಿ, ಫೋನ್ಪೇ, UPI, ನೇವಿ UPI, Paytm, ಈ ರೀತಿ ಹಲವಾರು ಆಪ್ಷನ್ಗಳು ನಿಮಗೆ ಎನೇಬಲ್ ಆಗುತ್ತೆ. ನಿಮ್ಗೆ ಯಾವುದೋ ಒಂದು ಅನುಕೂಲ ಅನಿಸುತ್ತೋ ಅದನ್ನು ನೀವು ಬುಕ್ ಮಾಡ್ಕೊಂಡು ಪ್ರೊಸೀಡ್ ಮಾಡ್ಕೋಬೋದು. ಇಷ್ಟೇ ಸಿಂಪಲ್ ಆಪ್ಷನ್ ನಿಮಗೆ ಟಿಕೆಟ್ ಬುಕ್ ಮಾಡ್ಕೊಳಕ್ಕೆ. ಮತ್ತು ಇನ್ನೊಂದು ಬೆಸ್ಟ್ ಆಪ್ಷನ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂದರೆ, ನಿಮಗೆ ಟಿಕೆಟ್ ಬಿಟ್ಟ ತಕ್ಷಣ ಹಲವಾರು ಜನ ಟಿಕೆಟ್ ಬುಕ್ ಮಾಡೋಕ್ಕೆ ಆ ಒಂದು ಲಿಂಕ್ನ ಆಕ್ಸೆಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಆ ಒಂದು ವೆಬ್ಸೈಟ್ ನಿಮಗೆ ಕ್ರ್ಯಾಶ್ ಆಗಿ ಒಂಥರ ಹ್ಯಾಂಗ್ ಆಗೋ ಸಾಧ್ಯತೆಗಳ ಕಡೆ ಇರುತ್ತೆ. ಅದಕ್ಕೆ ನೀವು ಏನು ಮಾಡ್ಬೋದು ಅಂದರೆ, ಈ ಒಂದು RCB ಅವರ ಅಫಿಷಿಯಲ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಅದು ಪ್ಲೇಸ್ಟೋರ್, ಆ್ಯಪ್ ಸ್ಟೋರಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಅದು ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಸೈನ್ ಇನ್ ಅಥವಾ ಲಾಗಿನ್ ಕೇಳುತ್ತೆ. ನೀವು ಆಲ್ರೆಡಿ ಯೂಸರ್ ಆಗಿದ್ರೆ ಲಾಗಿನ್ ಮಾಡ್ಕೋಬೋದು, ಇಲ್ಲಾಂದರೆ ಸೈನ್ ಇನ್ ಮಾಡ್ಕೊಳ್ಳಿ. ಗೂಗಲ್ ಅಕೌಂಟಿಂದ, ಆ್ಯಪಲ್ ಅಕೌಂಟಿಂದ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದರಿಂದ ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ನೋಡಿ, ಈಗ ಒಂದು RCB ಅವರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ. ಇದೆಲ್ಲ ಪರ್ಸನಲ್ ಡೀಟೇಲ್ಸ್, ಅದನ್ನ ನೀವು ಮ್ಯಾಂಡೇಟರಿ ಇರುತ್ತೆ, ಫಿಲ್ ಮಾಡ್ಕೋಬೋದು. ಸಿಂಪಲ್ ಆಗಿರುತ್ತೆ. ಲೈಕ್ ಲಾಸ್ಟ್ ನೇಮ್, ಫಸ್ಟ್ ನೇಮ್, ಇಮೇಲ್ ID, ಫೋನ್ ನಂಬರ್, ಈ ರೀತಿ ಎಲ್ಲ ಇರುತ್ತೆ. ಎಲ್ಲ ಡೀಟೇಲ್ಸ್ನು ನೀವು ಫಿಲ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಹೆಂಗಪ್ಪ ಅಂದ್ರೆ, ಒಂದು ಕ್ರಿಕ್ ಬಜ್ ಆ್ಯಪ್ ಥರ ಈ ಒಂದು ಸ್ಕೋರು, ಈ ಒಂದು ಆ ಒಂದು ಟೀಮ್ ಡೀಟೇಲ್ಸ್ ಮತ್ತು ಇವೆಂಟ್ಸ್ ಎಲ್ಲ ನಿಮಗೆ
ತೋರಿಸ್ತಾ ಇರುತ್ತೆ. ನಿಮ್ಮ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ಗೊತ್ತಾಗ್ಬಿಡುತ್ತೆ. ಸಿಂಪ್ಲಿ ಒಂದು ನೀವೇನಾದ್ರು ಜರ್ಸಿ ತೊಗೋಬೇಕು, ಅವರೊಂದು ಕಿಟ್ಸ್ ತೊಗೋಬೇಕು, ಆ ಥರ ಏನಾದರೂ ಇದ್ದರೆ ಅದು ಕೂಡ ಇದಕ್ಕೆ ಯೂಸ್ಫುಲ್ ಆಗಿದೆ. ಇನ್ನೊಂದು ಮೇನ್ ಪರ್ಪಸ್ ಏನಪ್ಪ ಅಂದರೆ ನೀವು ಟಿಕೆಟ್ಸ್ ಬುಕ್ ಮಾಡ್ಕೊಳೋದು ಕೂಡ ತುಂಬ ಯೂಸ್ಫುಲ್ ಆಗಿದೆ ಇದು. ಇನ್ನೊಂದು ಪ್ರೋ ಟಿಪ್ ನಿಮಗೆ ನಾನು ನಿಮ್ಗೆ ಏನು ಕೊಡ್ತೀನಪ್ಪ ಅಂದರೆ ಟಿಕೆಟ್ ಬುಕ್ ಮಾಡ್ಕೊಳೋದಕ್ಕೆ ಆ ಒಂದು ಟಿಕೆಟ್ ಬುಕ್ ಮಾಡ್ಕೊಳಕ್ಕೆ ಒಂದು ಟೈಮಿಂಗ್ ಕೊಡ್ತಾರಲ್ಲ, ಅರ್ಧ ಗಂಟೆ ಮುಂಚೆನೇ ನೀವು ಒಂದು ಎಲ್ಲಾದ್ರಲ್ಲೂ ಲಾಗಿನ್ ಆಗಿಬಿಟ್ಟು ಮಲ್ಟಿಪಲ್ ಡಿವೈಸಲ್ಲಿ ಸೈನ್ ಇನ್ ಆಗಿ ರೆಡಿ ಇರಿ ಟಿಕೆಟ್ಸ್ನ ಬುಕ್ ಮಾಡೋದಕ್ಕೆ. ಆ ಒಂದು ಲಾಗಿನ್ ಆದ ತಕ್ಷಣ ನೀವು ಎಷ್ಟು ಟಿಕೆಟ್ಸ್ ಬೇಕೋ ಅಷ್ಟು ಟಿಕೆಟ್ಸ್ನ ಆವಾಗಲೇ ಬುಕ್ ಮಾಡ್ಕೊಂಬಿಡಿ ಮಲ್ಟಿಪಲ್ ಡಿವೈಸಲ್ಲಿ. ಈಗ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ, 1 ಗಂಟೆ ಬಿಟ್ಟು ಮಾಡ್ತೀನಿ ಅಂದರೆ ನಿಮಗೆ ಟಿಕೆಟ್ ಸಿಗೋದೇ ಇಲ್ಲ. ನೋಡಿ, ಒಂದು ಆ್ಯಪ್ ಓಪನ್ ಆಗಿದೆ. ಇಲ್ಲಿ ನಿಮಗೆ ಅಪ್ಕಮಿಂಗ್ ಮ್ಯಾಚಸ್ದು ಸ್ಕೆಡ್ಯೂಲ್ ಎಲ್ಲ ತೋರಿಸ್ತಾ ಇದ್ದಾರೆ, RCB ಮ್ಯಾಚಸ್ದು ಮತ್ತು ಬೇರೆ IPL ಮ್ಯಾಚಸ್ದು ಕೂಡ ತೋರಿಸ್ತಾ ಇದ್ದಾರೆ. ನಿಮಗೆ ವೆನ್ಯೂ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೋದು. ಇನ್ನು ಇದು ಅಪ್ಡೇಟ್ ಆಗಿಲ್ಲ ಆ್ಯಪು, ಇದು ಅಪ್ಕಮಿಂಗ್ ಡೇಸಲ್ಲಿ ಅಪ್ಡೇಟ್ ಮಾಡ್ತಾರೆ. ನಿಮಗೆ ನೋಡಿ ಪಕ್ಕದಲ್ಲಿ ಒಂದು ಮೋರ್ ಆಪ್ಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ IPL ಟಿಕೆಟ್ಸ್ ಬುಕ್ ಮಾಡ್ಕೊಳಕ್ಕೆ ಆಪ್ಷನ್ ಇರುತ್ತೆ. ನಾನು ನಿಮಗೆ ಮುಂಚೆ ತೋರಿಸಿದ್ದ ವೆಬ್ಸೈಟ್ಗೆ ಒಂದು ಆ್ಯಪ್ಗೂ ಟಿಕೆಟ್ ಬುಕ್ಕಿಂಗ್ ಮಾಡೋದ್ರಲ್ಲಿ ಯಾವುದೇ ರೀತಿಯಂತಹ ಡಿಫ್ರೆನ್ಸ್ ಇಲ್ಲ. ಅಲ್ಲೇನು ವೆಬ್ಸೈಟಲ್ಲಿ ನೋಡ್ತಿರಲ್ಲ, ಈ ಆ್ಯಪಲ್ಲಿ ನೋಡೋದು ನೀವು ಸೇಮ್ ಇಂಟರ್ಫೇಸೇ. ನೀವು ಒಂದು ವೀಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಸೇಮ್ ಇಂಟರ್ಫೇಸ್ ಇರುತ್ತೆ, ಸೇಮ್ ಬುಕಿಂಗ್ ಸಿಸ್ಟಮೇ. ಅದರಲ್ಲಿ ಯಾವ ರೀತಿ ನೀವು ಯೂಸರ್ ಲಾಗಿನ್ ಆಗಿಬಿಟ್ಟು ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು OTP ತೆಗೆದು ಎಲ್ಲ ವ್ಯಾಲಿಡೇಟ್ ಮಾಡಿ ಇದು ಮಾಡ್ತಿರೋ ಅದೇ ರೀತಿ ಕೂಡ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಇರುತ್ತೆ. ನೋಡ್ತಾ ಇರ್ಬೋದು, ಇನ್ನು ಟಿಕೆಟ್ಸ್ ಅವೈಲೇಬಲ್ ಇಲ್ಲ. ಅದೇ RCB ಅನ್ಬಾಕ್ಸ್ ಇವೆಂಟ್ಸ್ ಟಿಕೆಟ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಸೇಮ್ ಸ್ಟೆಪ್ಸ್ನ ನೀವು ಯೂಸ್ ಮಾಡಿಬಿಟ್ಟು ಟಿಕೆಟ್ನ ಬುಕ್ ಮಾಡ್ಕೋಬೋದು. ಇನ್ನೊಂದು ನಿಮಗೆ ಪ್ರೋ ಟಿಪ್ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವ ವಿಡಿಯೋದಲ್ಲೂ ನಿಮ್ಗೆ ಯಾರೂ ಹೇಳೋದಿಲ್ಲ ಈ ಒಂದು ಟ್ರಿಕ್ಸ್ನ. ನೋಡಿ, ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿರ್ತಕ್ಕಂತಹ ನೇವಿ ಆ್ಯಪ್ನ ನೀವು ಇವಾಗಲೇ ಡೌನ್ಲೋಡ್ ಮಾಡಿ ಇಟ್ಕೊಂಡು ಎಲ್ಲ ಲಾಗಿನ್ ಆಗಿಬಿಟ್ಟು ಇಟ್ಕೊಳ್ಳಿ. ಹೌದು, ಯಾಕಪ್ಪ ಅಂದರೆ ಈ ಒಂದೇನು ಅಫಿಷಿಯಲ್ ವೆಬ್ಸೈಟಲ್ಲಿ ಅಫಿಷಿಯಲ್ ಆ್ಯಪಲ್ಲಿ ಟಿಕೆಟ್ಸ್ ಏನು ಬರುತ್ತಲ್ಲ, ಅದಕ್ಕೂ 24 hours ಮುಂಚೆನೇ ಈ ಒಂದು ನೇವಿ ಆ್ಯಪಲ್ಲಿ RCB ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ಹೌದು, ನೀವೇನು ಕೇಳಿಸ್ಕೊಂಡ್ರಲ್ಲ, ಇದು ಅಕ್ಷರ ಸಹ ಸತ್ಯ. ಈ ಒಂದು ನೇವಿ ಆ್ಯಪ್ನ ಇವಾಗಲೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನಾನು ಯಾಕೆ ಇದನ್ನ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂದರೆ, RCB ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪಲ್ಲಿ ಟಿಕೆಟ್ ಬರೋವಷ್ಟರಲ್ಲಿ ಈ ಒಂದು 50% ಟಿಕೆಟ್ಸ್ ಈ ಒಂದು ನೇವಿ ಆ್ಯಪಲ್ಲೇ ಸೋಲ್ಡ್ ಆಗಿಬಿಟ್ಟಿರುತ್ತೆ. ಹೌದು, ಯಾಕಂದರೆ 24 hours ಅರ್ಲಿ ಆಕ್ಸೆಸ್ ಇರೋದ್ರಿಂದ ಎಲ್ಲ ಫ್ಯಾನ್ಸ್ಗಳು ಕೂಡ ತುಂಬ ಮುಂಚೂಣಿಯಲ್ಲಿ ಈ ಒಂದು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ತಿರ್ತಾರೆ. ನೋಡಿ, ಅಲ್ಲಿ ಆಪ್ಷನ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನೀವು ಸೇಮ್ ಪ್ರೊಸೀಜರ್ಲಿ ಬುಕ್ ಮಾಡ್ಕೋಬಹುದು. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ತುಂಬಾನೇ ಸಹಾಯ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಏನಾದರೂ ನಮ್ಮ ಒಂದು ಕಂಟೆಂಟ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಟಿಕೆಟ್ನ ಬುಕ್ ಮಾಡಬೇಕಂತ ಇದ್ರೆ ಅವರೊಟ್ಟಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.